ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ನಮ್ಮ ಉಲ್ಲಾಸು ಸ್ಕೂಲಿಂದ ಬಂದಿದ ತಕ್ಷಣ ಏನೋ ತೋರಿಸ್ತಿದ್ದಾನೆ ಅಂತ ನೋಡಿದ್ರೆ ಕ್ಲಾಸ್ ಲೀಡರ್ ಕೊಟ್ಟಿರಂತೆ. ಸೊ ಇವ್ರ ಸ್ಕೂಲಲ್ಲಿ ಏನಪ್ಪ ಅಂದರೆ ವೀಕ್ಲಿ ಕ್ಲಾಸ್ ಲೀಡರ್ಸ್ ಚೇಂಜ್ ಆಗ್ತಾರೆ. ಈ ವೀಕು ಉಲ್ಲಾಸು ಅವ್ರ ಕ್ಲಾಸಲ್ಲಿ ಕ್ಲಾಸ್ ಲೀಡರ್ ಆಗಿದ್ದಾನೆ. ಸೊ ಅದೇ ಖುಷಿಗೆ ಬಂದು ತೋರಿಸ್ತಾ ಇದ್ದ. ಸರಿ ಆಯ್ತು ಬಿಡು, ಲೈಟ್ ಆಫ್ ಮಾಡೋ ಸಾಕು ತೋರಿಸಿದ್ದು ಅಂದರೆ. ಅದಕ್ಕೆ ನೋಡಿ ಹೆಂಗೆ ಮಾಡ್ತೇನೆ ಅಂತ ಹೇಳಿದ್ರೆ ಆ ಥರ ಆಡ್ತೀನಿ. ಈ ಮಕ್ಕಳು ಬಟ್ಟೆ ಅಂತೂ ಎಷ್ಟು ಸರಿ ನಾನು ಜೋಡಿಸಿ ಇಟ್ರೂ ಸಹ ಈ ಉಲ್ಲಾಸಿದನಲ್ಲ ಫುಲ್ಲು ಅದ್ಗೆಚ್ಚಿಟ್ಟಿರ್ತಾನೆ. ಚೀಕು ಬಟ್ಟೆನೂ ಹಾಗೆ ಮಾಡ್ತಾನೆ, ಅವನ ಬಟ್ಟೆನೂ ಹಾಗೆ ಮಾಡ್ತಾನೆ. ಸೊ ಏನು ಮಾಡ್ತಿದ್ದೆ ಅಂದರೆ ಬೇಡದಿರೋ ಬಟ್ಟೆನೆಲ್ಲ ಆಲ್ಮೋಸ್ಟ್ ಎಲ್ಲ ತೆಗೆದುಬಿಟ್ಟೆ ನಾನು. ಸೊ ಚೀಕುದಾಗಿರ್ಬೋದು, ಉಲ್ಲಾಸದಾಗಿರ್ಬೋದು ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಯಾವುದು ಬೇಕು, ಯಾವ್ದು ನೆಸೆಸರಿ ಇದೆ ಅದನ್ನು ಮಾತ್ರ ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಸುಮ್ಮನೆ ಎಲ್ಲ ಇಟ್ಕೊಂಡ್ರೆ ಹಾಕ್ಕೊಂಡಿದ್ದೆ ಬಟ್ಟೆ ಹಾಕ್ಕೊಳ್ಳೋದು ಆ ರೀತಿ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಈ ರೀತಿ ಮಾಡಿದೆ. ಆ್ಯಂಡ್ ಇದು ರಾಯರಿದ್ದಾರೆ ಅನ್ನೋ ಒಂದು ಸ್ಟಿಕ್ಕರ್ನ ಬುಕ್ ಮಾಡಿದ್ದೆ ನಾನು. ಸೊ ತುಂಬಾ ಚೆನ್ನಾಗಿದೆ ಮೀಶೋಲಿ. ಈ ಸ್ಟಿಕ್ಕರ್ ನನಗೆ ಬೇಕಿತ್ತು, ಮೇನ್ ಡೋರಿಗೆ ನನಗೆ ಅವಶ್ಯಕತೆ ಇತ್ತು, ಅದಕ್ಕೋಸ್ಕರ ಇದನ್ನು ಬುಕ್ ಮಾಡಿಕೊಂಡೆ. ನಿಮಗೇನಾದರೂ ಲಿಂಕ್ ಬೇಕು ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಈ ರಾಯರಿದ್ದಾರೆ ಅನ್ನೋ ಸ್ಟಿಕ್ಕರ್ ಲಿಂಕ್ ನಿಮಗೆ ಕಳಿಸ್ತೀನಿ. ಸೊ ಪ್ರತಿಯೊಬ್ಬರೂ ಸಹ ರಾಘವೇಂದ್ರ ಸ್ವಾಮಿನ ಯಾರು ಭಕ್ತಿಯಿಂದ ಆರಾಧನೆ ಮಾಡ್ತಾಯಿಲ್ಲ ಹೇಳಿ, ಪ್ರತಿಯೊಬ್ಬರೂ ಸಹ ಆರಾಧನೆ ಮಾಡ್ತಿದ್ದೀವಲ್ವ. ಸೊ ಅಂಥವ್ರ ಮನೆಯಲ್ಲಿ ರಾಯರಿದ್ದಾರೆ ಅನ್ನೋ ಸ್ಟಿಕ್ಕರ್ ಬೇಕು, ಬೋರ್ಡ್ ಬೇಕು, ಲೈಟಾಗಿ ಮನೆ ಬಾಗಿಲಿಗೆ ಹಾಕೋ ಥರ ಇರಬೇಕು, ಇಲ್ಲ ದೇವ್ರ ಮನೇಲಿ ಹಾಕೋ ಥರ ಇರಬೇಕು ಅಂತ ಹೇಳಿದ್ರೆ ನೀವು ಇದನ್ನು ಬುಕ್ ಮಾಡ್ಕೊಬೋದು. ರೀಸನಬಲ್ ಪ್ರೈಸಲ್ಲಿದೆ. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಇಲ್ಲಿ ನಮ್ಮ ಮನೆ ಮೇನ್ ಡೋರ್ಗೆ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಕ್ಕರ್ ಇರುತ್ತೆ. ಆ ಸ್ಟಿಕ್ಕರ್ನ ಈ ರೀತಿ ರಿಮೂವ್ ಮಾಡಿ ಜಸ್ಟ್ ನಾವಲ್ಲಿ ಅಂಟಿಸಿದ್ರೆ ಆಯಿತು. ಸೊ ಆ ಒಂದು ರಾಯರಿದ್ದಾರೆ ಅನ್ನೋ ಒಂದು ಬೋರ್ಡ್ ಆಗಿರ್ಬೋದು, ಸ್ಟಿಕ್ಕರ್ ಆಗಿರ್ಬೋದು ನಮ್ಮ ಮನೆ ಬಾಗಿಲ ಮೇಲೆ ಇರುತ್ತೆ. ಸೊ ಹಾಗೆ ನಮ್ಮ ಮನೆ ರಾಯರಿದ್ದಾರೆ ಅಂತಂದರೆ ನಮ್ಮ ಮನೆಗೆ ಅವರ ರಕ್ಷಣೆ ಇದೆ ಅಂತಲೇ ಅರ್ಥ ಅಲ್ವಾ. ಸೊ ಇದೆಲ್ಲ ಆದಮೇಲೆ ಉಲ್ಲಾಸು ಫ್ರೆಂಡ್ಶಿಪ್ ಡೇಗೆ ಅವರ 10 ಜನ ಫ್ರೆಂಡ್ಸ್ಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಬೇಕು ಅಂತ ಹೇಳಿ ಹಠ ಮಾಡಿ ರಾತ್ರಿ ಅಷ್ಟೊತ್ತರಲ್ಲಿ ಹೋಗಿ ಅವನೇ ಅಂಗಡಿಗೆ ಹೋಗಿ ಸೆಲೆಕ್ಟ್ ಮಾಡಿ ತಂದಿರುವಂಥದ್ದು. ಸೊ ಕೌಂಟ್ ಮಾಡ್ತಿದ್ದಾನೆ ಯಾವ್ಯಾವ ಫ್ರೆಂಡ್ಸ್ಗೆ ಎಷ್ಟು ಅಂತ. ಸೊ 10 ಬೆಸ್ಟೀಸ್ ಇದ್ದಾರಂತೆ ಅವ್ರಿಗೆ. ನೋಡಿ 10 ಬೆಸ್ಟೀಸ್ ಇದ್ದಾರೆ ಅಂತ ಹೇಳಿ ಎಲ್ಲ ಯಾರ್ಯಾರಿಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇಟ್ಕೋತಾ ಇದ್ದೇನೆ. ನಾವೂ ಸಹ ಫ್ರೆಂಡ್ಶಿಪ್ ಡೇಗೆ ಇದೇ ರೀತಿ ಸ್ಕೂಲಲ್ಲಿ ಮಾಡ್ತಾಯಿದ್ದು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಅವನ ಪಾಡಿಗೆ ಅವನು ಮಾಡ್ಕೋತಾ ಇದ್ದ. ಇಲ್ಲಿ ನಮ್ಮ ಚೀಕು ಒಂದು ತರಲೆ ಹಾಡಿದ್ದಾನೆ, ಓಕೆನಾ. ಆ ತರಲೆ ಏನು ಅನ್ನೋದು ನೀವು ಕೇಳಿಸ್ಕೊಬನ್ನಿ. ನಿಜವಾಗ್ಲೂ ಎಷ್ಟು ಚಿಕ್ಕ ತಲೆಯಲ್ಲಿ ಎಷ್ಟೆಲ್ಲ ತಲೆ ಹೊಡಿಸ್ತಾನೆ ನಮ್ಮ ಚೀಕು ಅನ್ನೋದು ಖಂಡಿತವಾಗ್ಲೂ ಒಂಥರ ಖುಷಿ ಆಗುತ್ತೆ. ಇದು ಏನಪ್ಪ ಅಂತ ಹೇಳಿದ್ರೆ ಉಲ್ಲಾಸ ನನ್ನ ವೀಡಿಯೋ ಮಾಡೋದು ಗೊತ್ತಿರಲಿಲ್ಲ, ಸಡನ್ನಾಗಿ ನೋಡ್ಬಿಟ್ಟ ಅಂತ ಹೇಳಿ ಅಂದಿದ್ದಕ್ಕೆ ತೋರಿಸ್ತಾ. ಸೊ ಹಾಗಿದ್ರೆ ಬನ್ನಿ ನಮ್ಮ ಚೀಕು ಏನು ಮಾತಾಡಿದ್ದಾನೆ, ಸೆನ್ಸ್ ಆರ್ಗನ್ಸ್ ಬಗ್ಗೆ ಏನೆಲ್ಲ ಹೇಳಿದ್ದಾನೆ ಅನ್ನೋದನ್ನು ಹೇಳ್ಕೊಡ್ತೀನಿ. ಇದನ್ನು ನಾನು ಅವ್ನ ಬುಕ್ಕಲ್ಲಿ ಅಂಟಿಸ್ಬೇಕಿತ್ತು. ಸೊ ಬನ್ನಿ ಹಾಗಿದ್ರೆ ಏನು ಮಾತಾಡಿದ್ದಾನೆ ಅಂತ ಕೇಳಿಸ್ಕೊಬರೋಣ. ಯಾರದು? ಮಮ್ಮಿ ಯಾರದು? ಮಮ್ಮಿ ಇಲ್ಲಿ ನೋಡಿಲಿ. ಗುಡ್ ಬೈ, ಗುಡ್ ಗರ್ಲ್. ಮಮ್ಮಿ ಗುಡ್ ಬೈ. ಆಮೇಲೆ ನಾನು ಅವ್ನಿಗೆ ಎಷ್ಟು ಸತಿ ಹೇಳ್ಕೊಡ್ತಾ ಇದ್ದೀನಿ, ಅದು ಸ್ಕಿನ್ ಕಣೋ, ಹೇಳೋ ಅಂತ. ಅವ್ನ ಮಮ್ಮಿ ಅನ್ನೋದೇ ಆಯಿತು. ತುಂಬ ನಕ್ಕಿದ್ದೀವಿ ನಾವಂತೂ ಆ ವಿಷಯಕ್ಕೆ. ಸೊ ಎಲ್ಲ ಸೆನ್ಸ್ ಏನದು ಕಿವಿ, ಮೂಗು, ಕಣ್ಣು, ಬಾಯಿ ಅಂತೆಲ್ಲ ಹೇಳ್ತಾರೆ. ಅದನ್ನು ಮಾತ್ರ ಸ್ಕಿನ್ ಅಂತ ಹೇಳಲ್ಲ, ಮಮ್ಮಿ ಅಂತಾರೆ. ಸೊ ಹಾಗೆ ಒಂದು ಕ್ಲಿಪ್ ಇತ್ತು, ನಿಮಗೆ ಅಪ್ಲೋಡ್ ಮಾಡಿದೆ. ಸೊ ಇನ್ನು ಈ ಒಂದು ಬೇಕ್ರಿ, ಅಯ್ಯಂಗಾರ್ ಬೇಕ್ರಿಲಿ ಡೋನಟ್ ಆಗಿರ್ಬೋದು, ಪೈನಾಪಲ್ ಕೇಕು, ಕ್ರೀಮ್ ಬನ್ನು ಎಲ್ಲ ಆಸಮ್ ಆಗಿರುತ್ತೆ. ಸರಿ ಅಂತ ಹೇಳಿ ಮಂಡೇ ಅಲ್ವಾ ಬುಕ್ ಮಾಡಿ ತಿಂದ್ವಿ. ಫ್ರೆಂಡ್ಶಿಪ್ ಡೇಗೆ ನಾವು ಸಹ ಕೇಕ್ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ತಿಂದ್ವಿ. ಹಾಗೆ ಕಾಳನ್ನ ಮೊಳಕೆ ಬರೆಸಿದ್ದೆ ನಾನು, ಮೊಳಕೆ ಕಾಳು ಸಾರು ಮಾಡೋಣ ಅಂತ ಹೇಳಿ. ಸೊ ಸಂಜೆ ನಾನು ಸೋಮವಾರ ಮೊಳಕೆ ಕಾಳು ಸಾರನ್ನ ಮಾಡಿ ಊಟ ಮಾಡಿದ್ವಿ. ಒಟ್ಟಿನಲ್ಲಿ ಆ ದಿನ ಒಂದು ರೀತಿಯಾಗಿ ಬೇಗನೆ ಹೋಯಿತು ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಈ ಒಂದು ಪುಟಾಣಿ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ. ಜಸ್ಟ್ ಹಾಗೆ ಡೈಲಿ ಲಾಗ್ನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮೆಲ್ರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.